ಈ ಪುಣ್ಯಾತ್ಮನ ಸುಭಾಷ್ ಚಂದ್ರ ಬೋಸ್ ಜೊತೆ ಇದ್ದವ್ರು ಇವ್ರ ಪಾದ ಮುಟ್ಬೇಕು ಅನ್ಕೊಂಡು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಬಂದೆ ಮಾತಾಡ್ಸ್ಬಿಟ್ಟೆ. ಆದರೆ ಇವರು ಬಂದು ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡೆ. ಹೆಂಗ್ ಸಾಧ್ಯ? ನನ್ನ ಕೈಲಿ ಭಾಷೆ ಗೊತ್ತಿಲ್ಲದೆ ಇರೋ ನಾಡು. ಈ ದೇಶದಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ. ನಾವು ಕೆಲವು ಕಡೆ ಕಾರ್ಯಕ್ರಮ ಮಾಡ್ದೋ ಅಲ್ಲಿ ನಮ್ಮ ಭಾಷೆ ಗೊತ್ತಿತ್ತು, ಹೆಂಗೋ ಮಾಡ್ಬಿಟ್ಟು ಇಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ನಾನು ಭಾಷೆ ಗೊತ್ತಿಲ್ಲ, ಬಣ್ಣ ಗೊತ್ತಿಲ್ಲ, ಸಂಬಂಧಗಳಿಲ್ಲ. ಆದರೆ ಈ ಪಾದ ಮುಟ್ಟಬೇಕು ಅನ್ನೋ ಆಸೆ. ಹೋಗಿ ಮಂಡ್ಯದಲ್ಲಿ ಹೇಳಿದ ಹುಡುಗರು ಫ್ರೆಂಡ್ಸ್ಗೆಲ್ಲ ಹೇಳಿದ ತಕ್ಷಣ 25 ಜನ ರೆಡಿ ಆಗ್ಬಿಟ್ರು. ಅಲ್ಲಿ ಬಂದು ಈ ಚಳಿಲಿ ಏನು ಮಾಡಲಿ, ಹೆಂಗ್ ಮಲಿಕೊಳ್ಳೋದು? ಎಲ್ಲೋ ಬೀದಿಲಿ ಮಲಿಕಬೇಕಾಯ್ತದೆ. ಮಲಿಕಳುವ, ಬೀದಿಲಿ ಮಲಿಕಬಿಡುವ, ಎಲ್ಲಾದರೂ ಸರಿ, ಏನಾದರೂ ಸರಿಯೇ. ಈ ಪುಣ್ಯಾತ್ಮ ಪಾದ ಮುಟ್ಟಿ ನಮಸ್ಕರಿಸ್ಬಿಟ್ಟು ಇವ್ರಿಗೊಂದು ಗೌರವ ಸಲ್ಲಿಸ್ಬೇಕು ಅಂದ್ಕೊಂಡು ಬಂದೋ. ಊಟದ ಪರಿಸ್ಥಿತಿ ಏನು? ಕಾಡು ಜನ, ಕಾಡಲ್ಲಿ ಇದ್ದೀವಿ ಅನ್ನೋ ಅನಿಸ್ತಿತ್ತು. ಊಟ ತಿಂಡಿ ನಿದ್ದೆ ಏನಿಲ್ದರೂ ಸರಿ ಇಲ್ಲ. ಆದರೂ ಕಾರ್ಯಕ್ರಮ ಮಾಡಲೇಬೇಕು ಅಂತ ಅನ್ಕಂಡೆ. ನಾನು ಹಂಗೆ ಅನ್ಕೊಂಡಿದ್ದೆ, ನೀವು ಹಂಗೆ ಅನ್ಕೊಂಡಿದ್ರ? ನಾನು ಶ್ರೀ 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 ಜಗದ್ಗುರು ವಿಧುಶೇಖರ ಭಾರತಿ ಸ್ವಾಮೀಜಿಯವ್ರು ಸಿಕ್ಕುವರೆಗೂ ನಾನು ಹಂಗೆ ಅನ್ಕೊಂಡಿದ್ದು. ಈ ಪುಣ್ಯಾತ್ಮ ಸುತ್ತ ಲಕ್ಷ ಇದ್ರು ಕೂಡ ಲಕ್ಷ ಕೊಟ್ಟು ಮಾತಾಡಿದ್ದೆ ಅದು ಗೊತ್ತಾ? ಈ ಪುಣ್ಯಾತ್ಮಗೋಸ್ಕರ. ನಮ್ಗೆ ಚಳಿಲಿ ನಡುಗುತ್ತಿದ್ದು ಮಲಿಕಳಕ್ಕೆ ಇಂಥ ಸೂರು ಕೊಟ್ರು, ಹಾಸಿಗೆ ಒದ್ಗಳಕ್ಕೆ ಬೆರ್ಸಿಟ್ರು. ಇದೆಲ್ಲದ್ರ ನಡುವೆ ನಿಮ್ಗೆಲ್ರಿಗೂ ಗೊತ್ತಲ್ಲ, ಈ ಜಗತ್ತಲ್ಲಿ ತೃಪ್ತಿಪಡಿಸುವಂಥ ವಸ್ತು ಅನ್ನ, ಅದನ್ನ ತೃಪ್ತಿಯ ಕೊಟ್ರು. ಇಂಥ ವ್ಯಕ್ತಿಗಳಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ? ಆ ಪುಣ್ಯಾತ್ಮನಿಗೆ ಗೌರವ ಸಲ್ಲಿಸ್ಲಿಕ್ಕೆ ಕಾಲೇಜಲ್ಲೇ ಜಾಗ ಮಾಡಿಕೊಟ್ರು ನಮಗೆ. ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ, ನಾವು ಆ ಪುಣ್ಯಾತ್ಮಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಅಂದರೆ ಸಣ್ಣದೊಂದು ಚಿಕ್ಕ ಕಥೆ ಅದೇ. ಶ್ರೀಕೃಷ್ಣಂಗೂ ಕುಚೇಲಂಗಿರುವಂಥ ಸಂಬಂಧ ನಮಗೆ. ಆ ದೊಡ್ಡ ಮನ್ಸಿಗೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ, ಕೃಷ್ಣಂಗೆ ಕುಚೇಲ ಅವಲಕ್ಕಿ ಕೊಟ್ಟಂಗೆ ನಾವು ಈ ಮಂಡ್ಯದ ದೇಸಿ ಹಸುವಿನ ತುಪ್ಪ, ಚಾಮರಾಜನಗರ ಬಿಳಿಗಿರಂಗನ ಬೆಟ್ಟದ ಜೇನುತುಪ್ಪ, ನಮ್ಮ ಮಂಡ್ಯದ ರಾಗಿ, ಸಾವಯವ ಬೆಲ್ಲ, ನಮ್ಮ ಮಂಡ್ಯದ ರೈತ ಮಾಡಿರುವಂಥ ಸಿದ್ಧ ಅಕ್ಕಿ, ಇದು ಮಂಡ್ಯದಲ್ಲಿ ಕಾರಿಮನೆ ಗೇಟ್ ಮಿಠಾಯಿ ಅಂತಾನೆ ಫೇಮಸ್ ಆಗಿರುವ ನಮ್ಮ ಟೀಮಲ್ಲಿ ಚಂದ್ರ ಅಂತ ಮಾಡುವುದು ಅದು. ಇಷ್ಟೆಲ್ಲ ಕೊಟ್ಟು ಇದನ್ನ ಆ ಪಾದಕ್ಕೆ ತಲುಪಿಸ್ಬೇಕು ಅಂತ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ ಏನಪ್ಪಾ ಅಂದ್ರೆ ತಾಂಬೂಲ ಕೊಟ್ಟು ಕರೆಯುವಂಥದ್ದು, ಇದು ನಮ್ಮ ಕರ್ತವ್ಯ. ಇಷ್ಟೆಲ್ಲ 129ರ ಜಯಂತಿಯನ್ನ ಈ ಪುಣ್ಯಾತ್ಮಂಗೆ ಅರ್ಪಿಸಕ್ಕೆ